ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ರವರು ನಮ್ಮ ಪಕ್ಷದ ಒಂದು ಎತ್ತರದ ನಾಯಕರಾಗಿದ್ದವರು. ಆದರೆ ಇವತ್ತು ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಸೊ ನಾವು ಏನು ಹೈಕಮಾಂಡ್ ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರು ನಾವರೆಲ್ಲ. ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ. ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು. ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು. ಅಂದರೆ ಹೇಗೆ ಅಂದರೆ ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ. ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ದರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ. ಅವರು ವಿರೋಧ ಪಕ್ಷಗಳನ್ನು ವಿರೋಧಿಸೋದ್ರ ಬದಲು ನಮ್ಮ ಪಕ್ಷವನ್ನೇ ವಿರೋಧಿಸಿದರು ಅನ್ನೋದು ಅನೇಕ ಕಾರ್ಯಕರ್ತರ ಒಂದು ಮಾತುಗಳು. ಅನೇಕ ಸಾರಿ ನಾನು ಎಲ್ಲರಿಂದ ಇದು ಮಾಡಿದ್ದೇವೆ. ಶಿಸ್ತು ಪಕ್ಷ ಅಂತ ಮಾತಾಡ್ತೀವಿ, ಇವತ್ತು ಪಕ್ಷದಲ್ಲೇ ಶಿಸ್ತಿಲ್ಲ, ಯಾಕೆ ನೀವು ಅವರ ಬಗ್ಗೆ ಕ್ರಮ ಜರುಗಿಸಲ್ಲ ಅಂತ. ಆದ್ದರಿಂದ ಈಗ ಹೈಕಮಾಂಡು ಕ್ರಮ ಜರುಗಿಸಿದೆ. ಇವತ್ತು ಅವರು ನಮ್ಮ ಪಕ್ಷದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆದರೆ ಕಾರ್ಯಕರ್ತರು ನಮ್ಮಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥವರು. ಇಲ್ಲಿ ನಾಯಕರು ಮುಖ್ಯ ಅಲ್ಲ, ಕಾರ್ಯಕರ್ತರೇ ಮುಖ್ಯ. ಆದ್ದರಿಂದ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪಕ್ಷವನ್ನು ಕಟ್ತೇವೆ. ಖಂಡಿತವಾಗಿಯೂ ಅಲ್ವೇ. ಈಗ ಛಲವಾದಿ ನಾರಾಯಣ ಸ್ವಾಮಿ ಇಲ್ಲ ಅಂದ ತಕ್ಷಣ ಬಿ ಜೆ ಪಿ ಬಾಗಿಲು ಮುಚ್ಚೋದಿಲ್ಲ ಅಲ್ವೇ? ಯಾರೇ ಅಷ್ಟೇ, ನಾವು ಪಕ್ಷಕ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಪಕ್ಷ ನಮಗೆ ಅನಿವಾರ್ಯ. ಪಕ್ಷ ನಮ್ಮೆಲ್ಲರಿಗಿಂತ ದೊಡ್ಡದು. ಯಾವಾಗ ಪಕ್ಷಕ್ಕಿಂತ ನಾವೇ ದೊಡ್ಡವರು ಅಂತ ಹೋಗ್ತೀವೋ ಇಂಥ ವಿಪರ್ಯಾಸಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗತ್ತೆ. ನೋಡಿ, ಸೂಟ್ ಕೇಸ್ ರಾಜಕಾರಣ ಎಲ್ಲಿ ನಡೀತಾ ಇತ್ತು ಅಂತೇಳಿ ಅವರೇ ಹೇಳ್ಬೇಕು, ನನಗೆ ಗೊತ್ತಿದೆಯಾ? ಅವರು ಹೇಳಿದವ್ರಿಗೆ ಇದು ನಮ್ಮ ಪಕ್ಷದಲ್ಲಿ ಇಂಥದ್ದೆಲ್ಲ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ನೋಡಿ ಹೇಳ್ತಿರ್ಬೇಕು ಅವರು. ನಾನಿವತ್ತು ವಿರೋಧ ಪಕ್ಷದ ನಾಯಕ. ನಾನು ಮೊದಲು MLC ಆದೆ, ಯಾರೂ ನನ್ನ ಹತ್ರ ಅರ್ಧ ಕಾಫಿ ಟೀ ಕುಡ್ದಿಲ್ಲ. ವಿರೋಧ ಪಕ್ಷದ ನಾಯಕ ಆದೆ, ಒಂದು ಅರ್ಧ ಕಾಫಿ ಟೀ ಯಾರೂ ಕುಡ್ದಿಲ್ಲ. ನಾನು ಇಷ್ಟೊಂದು ಸ್ವಚ್ಛವಾಗಿದೆ ನನ್ನ ಪಾರ್ಟಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಆಗುತ್ತೆ. ಅದರಲ್ಲೇ ಸೂಟ್ ಕೇಸು ಬ್ರೀಫ್ ಕೇಸು ನೀವು ಮಾತಾಡಿದರೆ ಅದು ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ.